ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಬುಧವಾರ 5ನೇ ತಾರೀಕು ನಮಗೆ ಭೀಷ್ಮಾಷ್ಟಮಿ ಇದೆ. ಭೀಷ್ಮಾಷ್ಟಮಿ ಅಂದ್ರೇ ಮಾಘ ಮಾಸದ ಶುದ್ಧ ಅಷ್ಟಮಿ. ಆಜೀವ ಪರ್ಯಂತ ಬ್ರಹ್ಮಚಾರ್ಯವನ್ನು ಪಾಲಿಸುತ್ತೇನೆ ಎಂದು ಶಪಥ ಮಾಡಿ ಮಹಾಭಾರತದಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸಿದ ಪಿತಾಮಹರೇ ಎನ್ನಿಸಿದ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದ ಇಚ್ಛಾಮರಣಿಗಳಾಗಿದ್ದ ತಮ್ಮ ಜೀವನವನ್ನು ತ್ಯಜಿಸಲು ಉತ್ತರಾಯಣದ ಪುಣ್ಯಕಾಲಕ್ಕೆ ಕಾಯುತ್ತಿದ್ದ ಶ್ರೀ ಭೀಷ್ಮಾಚಾರ್ಯರು ತಮ್ಮ ದೇಹ ತ್ಯಾಗವನ್ನು ಮಾಡಿದ ದಿನ ಸ್ನೇಹಿತರೆ. ಈ ದಿನವನ್ನು ಭೀಷ್ಮಾಷ್ಟಮಿ ಅಂತ ನಾವು ಕರಿತೀವಿ. ಆ ದಿನ ನಾವು ಮನೆಯನ್ನು ಶುಚಿ ಮಾಡಿ, ಏಕೆಂದರೆ ಎಲ್ರಿಗೂ ಕೂಡ ಪಿತಾಮಹ ಅಂತಲೇ ಹೆಸರು ಗಳಿಸಿರುವಂಥ ಈ ತಂದೆಗೆ ಯಾರು ಬೇಕಾದರೂ ತರ್ಪಣ ಕೊಡಬಹುದು. ಈ ರೀತಿ ನಾವು ತರ್ಪಣ ಕೊಡೋದ್ರಿಂದ ಮನೆಯಲ್ಲಿ ಸಕಲ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು. ಹೆಣ್ಮಕ್ಳಾದರೆ ತರ್ಪಣ ಕೊಡೋದಕ್ಕಾಗೋದಿಲ್ಲ. ಹೆಣ್ಮಕ್ಳು ಮನೆಯಲ್ಲಿ ಸ್ವಲ್ಪ ಒಂದು ಗಂಜಲವನ್ನು ಹಾಕಿ, ಹಸುವಿನ ಗೋಮೂತ್ರ ಅಂತ ಹೇಳ್ತೀವಲ್ವ, ಅದನ್ನು ಹಾಕಿ ಮನೆಯನ್ನು ಶುಚಿ ಮಾಡಿ ನಾವು ಪಿತೃಗಳಿಗೆ ತರ್ಪಣ ಕೊಡೋದ್ರಿಂದ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು. ಈ ದಿನ ನೋಡಿ, ಯಾವುದೇ ಹಬ್ಬ ಹರಿದಿನಗಳು ನಾವು ಎಷ್ಟೇ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಕೂಡ ನಾವು ಈ ಒಂದು ಪಿತೃಗಳಿಗೆ ಒಂದು ಪೂಜೆ ಪುನಸ್ಕಾರ ಅವರಿಗೆ ಕೊಡುವ ಒಂದು ನ್ಯಾಯಯುತವಾದ ರೆಸ್ಪೆಕ್ಟನ್ನು ನಾವು ಕೊಡಲಿಲ್ಲ ಅಂದರೆ ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಕೂಡ ಅದು ವ್ಯರ್ಥವಾಗುತ್ತೆ. ಅದಕ್ಕೋಸ್ಕರ ಸಂತಾನ ಭಾಗ್ಯ ಇಲ್ಲದೇ ಇರುವಂಥವರು, ಮದುವೆ ವಿಳಂಬ ಆಗ್ತಾಯಿದೆ ಅಂತ ಹೇಳುವಂಥವರು, ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಒಂದು ಕೊರಗುತ್ತಾ ಇರುವಂಥವರು, ಕಠಿಣ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳುವಂಥವರು ತಪ್ಪದೆ ಭೀಷ್ಮಾಷ್ಟಮಿಯ ದಿನ ಕಾಗೆಗೆ ಇದೊಂದನ್ನು ಕೊಡಿ ಹಾಗೂ ಕಾಗೆಗೆ ಇದನ್ನು ಅರ್ಪಿಸಿ. ಸ್ನೇಹಿತರೆ, ಕಾಗೆಗೆ ನಾವು ಯಾಕೆ ಅರ್ಪಿಸಬೇಕು? ಎಲ್ಲ ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ಒಂದೊಂದು ದೇವಾನುದೇವತೆಗಳು ಹೋಗಿ ಇರ್ತಾರೆ. ಅಂದರೆ ಅವರ ರೂಪಗಳನ್ನು ಅದರಲ್ಲಿ ಮೂಡುವಂತೆ ಮಾಡ್ತಾರೆ. ಆದರೆ ಕಾಗೆ ಅನ್ನುವ ಒಂದು ಪಕ್ಷಿಗೆ ಯಾರೂ ಬರೋದಿಲ್ಲ. ಆದರೆ ಸೂರ್ಯದೇವನು ಕೇಳ್ತಾನಂತೆ, ನನ್ನ ಮಗನ ಹತ್ತಿರ ನೀನು ಇರು ಅಂತಂದ್ಬಿಟ್ಟು ಕಾಗೆಯನ್ನು ಕೇಳಿದಾಗ, ಆಯಿತು ತಂದೆ ಅಂತ ಒಪ್ಕೊಂಡ ಮೇಲೆ ಕಾಗೆ ಕೇಳುವಂಥದ್ದು, ನನ್ನ ಒಂದು ಬಣ್ಣ ಈ ರೀತಿ ಇದೆ, ನಮ್ಮನ್ನು ಯಾರೂ ಹತ್ರಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ನಾವು ಹತ್ರ ಬಂದ್ರೇ ಒಂದು ಮೈಲಿಗೆ ಅಂತ ದೂರ ಸರಿತಾರೆ, ಯಾಕೆ ತಂದೆ ನಮಗೆ ಈ ರೀತಿಯ ಜೀವನ ಬೇಕಾ ನಮಗೆ ಅಂತ ಕೇಳಿದಾಗ ತಂದೆ ಹೇಳ್ತಾರಂತೆ, ಯಾರೇ ಒಂದು ಮನುಷ್ಯ ಜನ್ಮ ಅಂತ ಅಂದ ಮೇಲೆ ಅವರು ತೀರ್ಕೊಂಡ ಮೇಲೆ ಅವರಿಗೆ ಇಡುವ ಪಿಂಡ ಅದನ್ನು ನೀನು ತಿಂದರೆ ಮಾತ್ರ ಕಂಪ್ಲೀಟ್ ಆಗುತ್ತೆ, ಅವರಿಗೆ ಮೋಕ್ಷ ಸಿಗುವಂಥದ್ದು, ಅದಕ್ಕೋಸ್ಕರ ನೀನೇ ಪವಿತ್ರ ಅಂತ ಹೇಳಿದಾಗ ನಾವು ಯಾವಾಗಲೂ ಅಷ್ಟೇ ಈ ರೀತಿಯ ದಿನಗಳು ವಿಶೇಷವಾಗಿ ಬಂದಾಗ ಏನು ಮಾಡಲಿ ಬಿಡಲಿ ಸ್ನೇಹಿತರೆ, ಪಿತೃಗಳಿಗೆ ನಾವು ಒಂದು ಯಾವುದೇ ಒಂದು ರೀತಿಯಲ್ಲಿ ನೀವು ಏನೋ ಒಂದು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಕಳಿಸ್ಬಹುದು. ಅದು ಯಾವ ಥರ ಅಂತ ಕೂಡ ನಾನು ಇಲ್ಲಿ ತಿಳಿಸ್ತೀನಿ. ಉತ್ತರಾಯಣ ಕಾಲದಲ್ಲಿ ಯಾರು ಪ್ರಾಣ ತ್ಯಾಗ ಮಾಡ್ತಾರೋ ಅವರಿಗೆ ಮೋಕ್ಷ ಸಿಗುವಂಥದ್ದು, ಮೋಕ್ಷ ಪಡೀತಾರೆ ಅನ್ನೋದು ಭೀಷ್ಮಾಚಾರ್ಯರಿಗೆ ಗೊತ್ತಿತ್ತು. ಆದ ಕಾರಣದಿಂದ ಅವರು ತನ್ನ ಮರಣದ ಬಯಕೆಯನ್ನು 58 ದಿನಗಳ ಕಾಲ ಹಿಡಿದಿಟ್ಕೊಂಡಿದ್ರಂತೆ. ಹಾಗೆ ಸೂರ್ಯದೇವರು ಉತ್ತರಾಯಣಕ್ಕೆ ಬಂದಾಗ ಸ್ವಇಚ್ಛೆಯಿಂದ ಮರಣ ಹೊಂದುತ್ತಾರಂತೆ ಭೀಷ್ಮಾಚಾರ್ಯರು. ಸ್ನೇಹಿತರೆ, ಭೀಷ್ಮಾಚಾರ್ಯರು ನಮಗೆ ಸಹಸ್ರನಾಮದಂತಹ ಅದ್ಭುತವಾದ ಶ್ಲೋಕಗಳನ್ನು ನಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ನಮಗೆ ನೀಡಿದಂತಹ ಮಹಾನ್ ವ್ಯಕ್ತಿ. ಅದಕ್ಕೋಸ್ಕರ ಈ ಮಕರ ಮಾಸದಲ್ಲಿ ಮಾಘ ಶುದ್ಧ ಅಷ್ಟಮಿಯಂದು ತಮ್ಮ ದೇಹ ತ್ಯಾಗವನ್ನು ಮಾಡಿದ ಕಾರಣ ಈ ದಿನವನ್ನು ನಾವು ಭೀಷ್ಮಾಷ್ಟಮಿ ಎಂದು ಕರಿತೀವಿ. ಹಾಗಾಗಿ ಈ ದಿನ ಯಾರು ತಮ್ಮ ಪಿತೃಗಳಿಗೆ ಕನಿಷ್ಠ ಪಕ್ಷ ನೀರನ್ನಾದ್ರೂ ಒಂದು ತರ್ಪಣವನ್ನಾಗಿ ಕೊಟ್ಟಲ್ಲಿ
ಸಂತಾನ ಭಾಗ್ಯ, ಅಭಿವೃದ್ಧಿ, ತಮ್ಮ ಇಡೀ ಕುಟುಂಬಕ್ಕೆ ಶ್ರೇಯಸ್ಕರ, ಅವರ ಒಂದು ಜೀವನದಲ್ಲಿ ಏನೇ ಕಷ್ಟ ನಷ್ಟಗಳು ಪಡ್ತಾ ಇದ್ದರೂ ಕೂಡ ಎಲ್ಲ ರೀತಿಯ ನಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದು ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಕೊಡ್ತಾರೆ. ಅದಕ್ಕೋಸ್ಕರ ನೀವು ಕಾಗೆ ಏನಾದರೂ ನಿಮ್ಮ ಮನೆಯ ಬಳಿ ಇದ್ದರೆ ಅದಕ್ಕೆ ಯಾವುದೇ ಒಂದು ರೂಪದಲ್ಲಿ ಆಹಾರವನ್ನು ಕೊಡಿ. 2 ಲೋಟ ನೀರನ್ನು ನಿಮ್ಮ ಮನೆಯ ಮೇಲೆ ಅಥವಾ ನಿಮ್ಮ ಮನೆಯ ಹತ್ತಿರ ಇಡೀ. ಕಾಗೆಗಳು ಬಂದು ಕುಡ್ಕೊಂಡೋದಾಗ ಆ ಕಾಗೆಗಳನ್ನು ನೀವು ನೋಡ್ತಾ ಹತ್ತಿರದಲ್ಲೇ ಒಂದು ಸ್ವಲ್ಪ ಹತ್ತಿರ ಅಂದರೆ ತೀರಾ ಹತ್ತಿರ ಹೋದರೆ ಅವು ಇರೋದಿಲ್ಲ. ಅದಕ್ಕೋಸ್ಕರ ದೂರದಲ್ಲೇ ಇದ್ಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಹೇಳ್ಕೊಳ್ಳಿ ಸ್ನೇಹಿತರೆ. ಅದಕ್ಕೇನಾದರೂ ಆಗಿಬಿಟ್ಟು ಆಗ ನೋಡಿ ನಿಮ್ಮ ಕಷ್ಟಗಳೆಲ್ಲ ಕಳೆಯುವಂಥದ್ದು. ಒಂದೊಂದು ಸಂದರ್ಭ ಅನ್ನೋದು ನಮಗೆ ಯಾವ ಥರ ಬರುತ್ತೆ ಅಂದರೆ ಮಾನವ ಜೀವನದಲ್ಲಿ ತುಂಬ ಅದೃಷ್ಟ ಮಾಡಿರ್ತೀವಿ ಅಂತಲೇ ಹೇಳ್ಬಹುದು. ಏಕೆಂದರೆ ನಾವುಗಳು ಕಷ್ಟ ಬಂದರೂ ತಡ್ಕೊಳ್ಳೋದಿಲ್ಲ, ಸಂತೋಷ ಬಂದರೂ ಕೂಡ ತಡ್ಕೊಳ್ಳೋದಿಲ್ಲ. ಅದನ್ನೆರಡನ್ನೂ ಸಮತೋಲನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನರ ಕೈಯಲ್ಲಿ ಆಗೋದಿಲ್ಲ. ಆದರೆ ಎಲ್ಲ ರೀತಿಯ ಜೀವನವನ್ನು ನಾವು ನಡೆಸಬೇಕು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಆ ದೇವರೇ ತೋರಿಸಿರುವಂಥ ಮಾರ್ಗ ಇದಾಗಿರುತ್ತೆ. ಬರುವ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಳು ತಪ್ಪದೆ ಈ ದಿನ ಅಂದರೆ ನೀವು ಭೀಷ್ಮಾಷ್ಟಮಿಯ ದಿನ ಮನೆಯನ್ನು ಶುಚಿ ಮಾಡಿ ನಿಮ್ಮ ಪಿತೃಗಳನ್ನು ನೆನೆಸ್ಕೊಂಡು ಎಲ್ಲ ಯಾವುದು ಸಾಧ್ಯ ಆಗುತ್ತೋ ಆ ಥರ ಮಾಡಿ, ಹಾಗೆ ಸಹಸ್ರನಾಮವನ್ನು ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಳಿ ಸ್ನೇಹಿತರೆ. ಆ ದಿನ ನಾವು ವಿಷ್ಣು ಸಹಸ್ರನಾಮವನ್ನು ಯಾರು ಕೇಳ್ತಾರೋ ಓದ್ಕೊಳ್ತಾರೋ ಅವರಿಗೆ ಅವರ ಮನಸ್ಸಿನ ಇಚ್ಛೆಗಳು, ಕೋರಿಕೆಗಳು ಎಲ್ಲ ರೀತಿಯಲ್ಲೂ ಕೂಡ ಆ ತಂದೆ ನೆರವೇರಿಸುವಂಥದ್ದಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಕಾಲಮಾನದಲ್ಲೂ ಕೂಡ ನಮಗೆ ಏನೇ ಒಂದು ಸುಖ ಸಂತೋಷ ಬೇಕು ಅಂದರೆ ಮಹಾವಿಷ್ಣುವನ್ನು ನೆನೆಸ್ಕೊಳ್ಳೇಬೇಕಾಗುತ್ತೆ. ಇದನ್ನು ನೀವು ಪೂರ್ತಿಯಾಗಿ ಗಮನದಲ್ಲಿಟ್ಕೊಂಡು ಆ ದಿನ ಸಾಧ್ಯವಾದರೆ ಎಲ್ಲ ರೀತಿಯಲ್ಲೂ ಮಾಡ್ಕೊಳ್ಳಿ. ಆಗಲಿಲ್ಲ ಅಂದರೆ ವಿಷ್ಣು ಸಹಸ್ರನಾಮವನ್ನಾದರೂ ಕನಿಷ್ಠ ಪಕ್ಷ ನೀವು ಕೇಳೋದ್ರಿಂದ ನಿಮ್ಮ ಪಾಪಕರ್ಮಗಳು, ದೋಷಗಳು ನಿವಾರಣೆ ಆಗಿ ಎಲ್ಲ ರೀತಿಯ ಒಂದು ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂಥದ್ದಾಗುತ್ತೆ. ಬರುವ ಕಷ್ಟಗಳನ್ನು ನಾವು ನಿವಾರಣೆ ಮಾಡ್ಕೊಳ್ತೀವಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ.